ಹರೇ ಕೃಷ್ಣ. ನಮಸ್ತೆ ಎಲ್ಲರಿಗೂ. ನಾನಿವತ್ತು ಮೋಟಿವೇಶನ್ ಅಥವಾ ಇನ್ಸ್ಪೈರ್ ವಿಡಿಯೋ, ನೊಂದವರು, ದುಃಖದಲ್ಲಿರೋರು ಅವರಿಗೆ ಸಾಂತ್ವನ ಹೇಳೋ, ಸಮಾಧಾನ ಹೇಳೋ ಪ್ರಯತ್ನದ ವಿಡಿಯೋ ಮಾಡ್ತಾ ಇಲ್ಲ. ಕ್ಷಮಿಸಿ ನನ್ನಿಂದನೇ ಎಲ್ಲರೂ ಖುಷಿಯಾಗಿರೋದು, ಎಲ್ಲರ ಕಣ್ಣೀರು ಒರೆಸಿ ಆನಂದವಾಗಿ ಎಲ್ಲರನ್ನೂ ಇಡ್ತಾ ಇದ್ದೀನಿ ಅನ್ನೋ ಅಹಂಕಾರ, ಸ್ವಾರ್ಥನೂ ನನ್ನಲ್ಲಿಲ್ಲ. ನಾನಿವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ, ನಮ್ಮ ಬಾಸ್, ನಾನು ರಾಕಿಂಗ್ ಸ್ಟಾರ್ ಯಶ್ ಅವರ ಕಟ್ಟ ಅಭಿಮಾನಿ. ಯಾಕಂದರೆ ನಾನು ಈ ಯೂಟ್ಯೂಬ್ ಚಾನಲ್ ಶುರು ಮಾಡೋಕ್ಕೂ ನಮ್ಮ ಬಾಸೇ ಕಾರಣ. ಯಾಕಂದರೆ ಜೀವನದಲ್ಲಿ ಏನಾದರೂ ಒಂದು ಗುರಿ ಇಟ್ಕೊಂಡು ನೀವು ಮುಂದೆ ಹೋಗಬೇಕಾದ್ರೆ ಪ್ರಯತ್ನ ಮಾಡಬೇಕು, ನಿರಂತರ ಕಠಿಣ ಪರಿಶ್ರಮ ಪಡಬೇಕು, ಬೇಲಿಗಳನ್ನು ಹಾಕೋಬಾರ್ದು ಅಂತ ನಮ್ಮ ಬಾಸೇ ನಮಗೆ ಹೇಳಿರೋದು. ಹಾಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ. ಮೂವಿ ರಿವ್ಯೂ ಅಂತ ನಂಗೆ ಸ್ವಲ್ಪ ಸಿಂಗಿಂಗಲ್ಲಿ ಆಸಕ್ತಿ ಜಾಸ್ತಿ ಇದೆ. ಆದರೆ ಸಿಂಗಿಂಗ್ ಶಾರ್ಟ್ ಸಾಂಗ್ಗಳನ್ನು ಹಾಡಿಬಿಡೋದು, ಅದ್ರ ಜೊತೆಗೆ ನೊಂದವ್ರ ಕಣ್ಣೀರು ಒರೆಸೋದು, ದುಃಖದಲ್ಲಿರೋರು ಅವ್ರ ದುಃಖ ದೂರ ಮಾಡೋ ಪ್ರಯತ್ನ ಮಾಡೋದು. ಯಾಕೆಂದರೆ ನೊಂದು ಜೀವಕ್ಕೆ ನಾವು ಕೋಟಿ ರೂಪಾಯಿ ಕೊಟ್ಟರು ಅವ್ರಿಗೆ ಎಷ್ಟೇ ನಮ್ಮಲ್ಲಿರೋ ಹಣ, ಆಸ್ತಿ, ನಮ್ಮ ರಕ್ತ ಸಕಟ ಅವ್ರಿಗೆ ಕೊಟ್ಟರು ಅವ್ರು ಖುಷಿ ಕೊಡೋಲ್ಲ. ನೊಂದಿರೋ ಜೀವಕ್ಕೆ 4 ಸಾಂತ್ವನ ಮಾತು, ಅವರ ಕಣ್ಣೀರು ಒರೆಸೋ ಮಾತು, ಅವ್ರು ಖುಷಿ ಆಗೋ ರೀತಿ, ಆದಷ್ಟು ಅವ್ರ ಕಷ್ಟ ಕೇಳೋ ಒಂದು ಸಮಯ ಕೊಟ್ಟರೆ, ಅದ್ರ ಜೊತೆಗೆ ನಮ್ಮ ಮಾತಿನಿಂದ ಅವ್ರ ಮನಸ್ಸಿಗೆ ಅವರ ದುಃಖ ದೂರವಾದರೆ, ಅವ್ರ ಮನಸ್ಸಿಗೆ ಶಾಂತವಾದರೆ ಅದು ಹೆಚ್ಚಿಂದು ಅಂದ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಮೋಟಿವೇಶನ್ ವಿಡಿಯೋಗಳನ್ನ ಸಣ್ಣದಾಗಿ ಮಾಡಿಬಿಡೋದು, ಅದ್ರ ಜೊತೆಗೆ ಸಿಂಗಿಂಗ್ ವಿಡಿಯೋ ಮಾಡ್ತೀನಿ, ನೇಚರ್ಸ್ ವ್ಯೂಸ್, ನೇಚರ್ ವೈಬ್ ಅವು ಎಲ್ಲ ಮಾಡಿಬಿಡ್ತೀನಿ. ಟ್ರಾವೆಲ್ದು ಸಹ ಮಾಡ್ತೀನಿ, ನಾನು ಸಿಂಗಿಂಗ್ದು ಮಾಡ್ತೀನಿ, ಮೂವಿ ರಿವ್ಯೂ, ಸಾಂಗ್ ರಿವ್ಯೂ ಎಲ್ಲ ಮಾಡ್ತೀನಿ. ಮಧ್ಯದಲ್ಲಿ ಮೂವಿ ರಿವ್ಯೂ, ಸಾಂಗ್ ರಿವ್ಯೂ ಬಿಟ್ಬಿಟ್ಟೆ. ಯಾಕೆಂದರೆ ನನಗೆ ಟಾಕ್ಸಿಕ್ ಮೂವಿ ಮೇಲೆ ಜಾಸ್ತಿ ನಿರೀಕ್ಷೆ ಇತ್ತು. ಅವರು ಮೂವಿ ಡೇಟ್ ಮುಂದಕ್ಕೆ ಹಾಕಿದ್ರಲ್ಲ, ಹಾಗಾಗಿ ಸ್ವಲ್ಪ ಬೇಜಾರಾಯಿತು ನನಗೆ. ಮಾಯನ ದೊಡ್ಡ ಅಭಿಮಾನಿ, ಬೇಜಾರಾಗೋ ಅಭಿಮಾನಿ ಅಲ್ಲ, ನಿರೀಕ್ಷೆ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ವಿ. ಇರಲಿ ಬಿಡು, ಪೂರ ಪಕ್ಕ ಟ್ರೈಲರ್ ಡೇಟ್ ಕೊಟ್ಟಾಗ, ಟ್ರೈಲರಲ್ಲಿ ಯಾವಾಗ ರಿಲೀಸ್ ಮಾಡ್ತಾರಲ್ಲ, ಮೂವಿ ಪಕ್ಕ ಡೇಟ್ ಕೊಡ್ತಾರಲ್ಲ ಅವಾಗ ಮಾಡೋಕ್ಕೆ ಬರುತ್ತೆ ಅಂದ್ಕೊಂಡು ಅವ್ರನ್ನ ಮಧ್ಯದಲ್ಲಿ ಮನಮೋಹಕ ಸಾಂಗು, ತಬಾಯಿ ಸಾಂಗು ಒಂದು ಟೀಸರ್ ರಿಲೀಸ್ ಮಾಡ್ರು, ಅದರ ರಿವ್ಯೂ ಸಹ ನಾನು ಮಾಡಿರಲಿಲ್ಲ. ಹಾಗಾಗಿ ಈಗ ನಾನು ರಾಕಿಂಗ್ ಸ್ಟಾರ್ ಯಶ್ ಅವರ ಇವತ್ತು ಟ್ರೈಲರ್ ರಿಲೀಸ್ ಇದೆ, ಅದರ ವಿಷಯ ಇಟ್ಕೊಂಡು ನಾನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಟ್ರೈಲರು ಆಯಿತು, ಇದರಲ್ಲಿ ಅವರೊಂದು ವಿಷಯನ ಇಟ್ಟಿದ್ದಾರೆ, ಆ ವಿಷಯದ ಬಗ್ಗೆ ನಾನು ಮಾತಾಡಬೇಕು ಇವತ್ತು. ಅದನ್ನು ತುಂಬ ಖುಷಿ ಕೊಡ್ತು, ಅದನ್ನು ನಿಮಗೆ ಹೇಳಬೇಕಂತ ವಿಡಿಯೋ ಮಾಡ್ತಾಯಿದ್ದೇನೆ. ಏನಂದರೆ 8 ಜನವರಿ 8 ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬ, ಬಾಸನ್ ಬರ್ತ್ಡೇ ಆಯಿತು, ಹೌದಲ್ವಾ? ಅದೇ ಥರ ಬಾಸನ್ ವೆಹಿಕಲ್ಸ್ ಇದಾವಲ್ಲ, ಗಾಡಿಗಳು 8ರಿಂದ ಶುರುವಾಗತ್ತಂತೆ ಆ ನಂಬರು, ಅದು ಸಹ. ಅದೇ ಥರ ಬಾಸ್ನ ಟಾಕ್ಸಿಕ್ ಮೂವಿಲಿ ಒಂದು ಹೆಜ್ಜೆ ಇದೆ, ಆ ಹೆಜ್ಜೆನೂ ಸಹ 8. ಮೂವಿ ರಿಲೀಸ್ ಡೇಟು ಸಹ 26/8/2026, ಅಂದರೆ 2 + 6 ಅದು 8 ಆಗುತ್ತೆ. ತಿಂಗಳು ಸಹ 8 ಆಗುತ್ತೆ. ಅದು ಇಸ್ವಿ ಸಹ ಅಂದರೆ ವರ್ಷ 2 + ಅಂದರೆ 26 ಇದೆ, ಅದು 2 + 6 ಅದು 8 ಆಗುತ್ತೆ. ಒಟ್ಟಿನಲ್ಲಿ 8ಅನ್ನೇ ಹುಡ್ಕೊಂಡು ಹೋಗ್ತಾ ಇದ್ದಾರೆ ಬಾಸ್. ಈಗ ನೋಡಿ, ಟ್ರೈಲರ್ ಸಹ 8ನೇ ತಾರೀಕು ಇದೆ ಅಂತ. ಇದರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಇದೆಲ್ಲ ಹರಿದಾಡೋ ಕಾರಣಕ್ಕೆ ಅಭಿಮಾನಿಗಳು ಏನಂದ್ರೆ ಗೊತ್ತಾ, ಬೆಳಗ್ಗೆ 7ಕ್ಕೆ ರಿಲೀಸ್ ಆಗ್ಬೋದು ಅಥವಾ ಬೆಳಗ್ಗೆ 8 ಗಂಟೆಗೆ ರಿಲೀಸ್ ಆಗ್ಬೋದು. ಅಂದರೆ 7 ಗಂಟೆ ಮುಂದೆ ಎಷ್ಟು ನಿಮಿಷ ಹಾಕಿದರೆ 8 ಆಗುತ್ತೆ, 7 8 ಆಗುತ್ತೆ, ಈ ಥರ ಒಟ್ಟು ಸಸ್ಪೆನ್ಸ್. ಸಾಯಂಕಾಲ 6 ಗಂಟೆ, 6 + 2 ಹಾಕ್ಬೋದು, 5 +. ಆದರೆ ಬಾಸ್ 7 + 1 7 ಗಂಟೆ 1 ನಿಮಿಷಕ್ಕೆ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ. ಅಂದರೆ ಅಲ್ಲಿ 7 + 1 8 ಆಯ್ತಲ್ಲ. ಒಟ್ಟಿನಲ್ಲಿ 8ಅನ್ನೇ ಬಿಡ್ತಾ ಇಲ್ಲ ಅವರು. 8ಅನ್ನು ಹುಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೊಂಥರ ಅದೊಂದು ಫೀಲ್ ಬೇರೆ ಬರ್ತಾಯಿದೆ, ಅದೊಂಥರ ಖುಷಿ ಕೊಡ್ತಾಯಿದೆ. ಹಾಗಾಗಿ ಈ 8ಅನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. 8ಅಲ್ಲಿ ಏನಿದೆ, 8ರ ನಂಟು ಅದೇನು ಗೊತ್ತಿಲ್ಲ, ಕಾಯೋಣ, ಕಾದು ನೋಡೋಣ. ಟ್ರೈಲರ್ 7 ಗಂಟೆ ತನಕ ಇದೆ, 7 ಗಂಟೆವರೆಗೂ ಕಾಯೋದ್ರಲ್ಲಿ ಒಂಥರ ಖುಷಿ ಇದೆ. ಕಾದು ಸಿಕ್ಕಿದ್ರ ಫಲ ತುಂಬ
ಅದು ರುಚಿಯಾಗಿರುತ್ತೆ, ಆನಂದ ಕೊಡುತ್ತೆ. ಹಾಗಾಗಿ ನೋಡೋಣ ಟ್ರೈಲರಲ್ಲಿ ಏನಿದೆ ಅಂತ ನೋಡೋಣ. ಆದಷ್ಟು ಟ್ರೈಲರ್ ನೋಡ್ಕೊಂಡು ವಿಡಿಯೋ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಕಾಯ್ತಾ ಇರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹರೇ ಕೃಷ್ಣ.